ಎಸ್ಐಆರ್ ಮತದಾರರ ಪಟ್ಟಿ ಸೇರ್ಪಡೆಗೆ ಅವಕಾಶವನ್ನ ನೀಡಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಾಸೆಸ್ ಇದನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 9,94,157 ವೋಟರ್ಸ್ ಇದ್ದಾರೆ. ಒಟ್ಟು 30,623 ವೋಟರ್ಸ್ಗಳಿಗೆ ನೋಟಿಸ್ ನೀಡೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಇದರಲ್ಲಿ 10,901 ಮತದಾರರು ಮ್ಯಾಪಿಂಗ್ ಆಗದ ವಿಭಾಗದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಹೀಗಾಗಿ ಮತದಾರರ ಪಟ್ಟಿ ಸೇರ್ಪಡೆ ಹಾಗೆ ತಿದ್ದುಪಡಿಗೆ ಮತ್ತೊಂದು ಅವಕಾಶವನ್ನ ನೀಡಲಾಗಿದೆ. ಮತದಾರರಿಗೆ ಕ್ಲೇಮ್ ಮತ್ತು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಇನ್ನೊಂದು ಅವಕಾಶ ಇದು. ಈ ಬಗ್ಗೆ ವಿಜಯನಗರ ಡಿಸಿ ಕವಿತಾ ಎಸ್ ಮನ್ನಿಕೇರಿ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ SIR ನಡೀತಾ ಬಂದಿತ್ತು. ಸೊ ಇವತ್ತು ನಾವು ಡ್ರಾಫ್ಟ್ ರೋಡ್ನ ಪಬ್ಲಿಷ್ ಮಾಡಿದ್ದೀವಿ, ಕರಡು ಮತದಾರರ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ಸೊ ಅವ್ರಿಗೆ ಈ 24ರಿಂದ 23/9 ಅವ್ರಿಗೆ ಟೈಮ್ ಇರುತ್ತೆ. ನಾವೀಗ ಅಬ್ಜೆಕ್ಷನ್ ಹಾಕೋರು, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಹಾಕೋರು ಹಾಕ್ಬೋದು. ಆಮೇಲೆ ನಂತರದಲ್ಲಿ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ನಾವು ಅವ್ರಿಗೆ ನೋಟಿಸ್ ಸರ್ವ್ ಮಾಡ್ತೀವಿ, ಜನ್ರೇಟ್ ಮಾಡ್ತೀವಿ. ಆಗ ಅವರು ಸಂಬಂಧಪಟ್ಟವರು ತಮ್ಮ ದಾಖಲಾತಿಗಳನ್ನ ತೊಗೊಂಡು ಬಂದು ನಮ್ಮ ಅವ್ರ ಹತ್ರ ಪ್ರೆಸೆಂಟ್ ಮಾಡಿದ್ರೆ ಒಂದು ಸ್ಪೀಕಿಂಗ್ ಆರ್ಡ್ರ್ ಆಗುತ್ತೆ. ಸೊ ಆರ್ಡ್ರ್ ಪ್ರಕಾರ ಅವ್ರ ಹೆಸರು ಸೇರಿಸ್ಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನವನ್ನು ಅವರು ಮಾಡ್ತಾರೆ. ಸೊ 623 ನೋಟಿಸ್ಗಳನ್ನ ನಾವು ಮುಂದೆ ಸರ್ವ್ ಮಾಡಬೇಕಾಗುತ್ತೆ. ಆಮೇಲೆ ಈಗ ಫಾರ್ಮ್ 6 ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕನ್ನೋರು ಫಾರ್ಮ್ 6 ಸಲ್ಲಿಸ್ಬೋದಾಗಿದೆ. ಇಲ್ಲಿವರೆಗೆ ಎಷ್ಟು ಐಡೆಂಟಿಫೈ ಆಗಿದೆ ಮೇಡಮ್ ಮತದಾರರು? ಯಾವುದನ್ನು ನಮ್ಮಲ್ಲಿ ಟೋಟಲ್ ಆಗಿ ಈಗ ಹೋದ ಸಲ 11,42,732 ಮತದಾರರಿದ್ದರು.